Good morning, dear students. Okay, once again, welcome to the class. Okay, in the previous class, we are discussing about the seventh poem, that is If I Was a Tree, written by one of the famous Kannada poet called Moodnakudu Chinnaswamy. And already we know that this is a beautiful poem written in Kannada. Later it translated into English by the another English poetess called Rowena Hill, Professor Rowena Hill. Okay, so we already know that this is the poem. It is based on the theme of social discrimination. So it is based on the theme of social discrimination. Social discrimination. Is based on the theme of social discrimination, and in this poem here the writer he talks about, or the poet he talks about the different things, like it is about the caste system, and especially the and the another thing he satires, or the writer or the poet he satire on the theme of or concept of defilement and purification. He indirectly comments on, he indirectly comments, or we can call it as a satire on the concept of defilement and purification. So already we have discussed in the last class about the first stanza. Okay, let us we start with the next one. So once again, here the poem is like this. If I was a tree, it is written by Moodnakudu Chinnaswamy. And if I was a tree, the bird wouldn't ask me before it built its nest and what caste I am. So when sunlight embraced me, my shadow wouldn't feel defiled. ಸೊ ಇಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಹೋದಾಗೆ ಅಂದ್ರೆ ಇಫ್ ಐ ವಾಸ್ ಅ ಟ್ರೀ ಅಂದ್ರೆ ನಾನೊಂದು ಮರವಾಗಿದ್ರೆ ಅಥವಾ ನಾನೊಂದು ಮರವಾದರೆ ಅನ್ನೋದಾಗಿ ಇಲ್ಲಿ ಮೂಡ್ನಕೂಡು ಚಿನ್ನಸ್ವಾಮಿ ಅವರು ಬರಿತಾ ಹೋಗ್ತಾರೆ. ಸ್ಪೆಷಲ್ ದ ಪೋಯಮ್ ಇಟ್ ಇಸ್ ಬೇಸ್ಡ್ ಆನ್ ದ ಸೋಷಿಯಲ್ ಡಿಸ್ಕ್ರಿಮಿನೇಷನ್, ಅಂದ್ರೆ ಇದು ಒಂದು ಸಾಮಾಜಿಕವಾದಂತಹ ತಾರತಮ್ಯ ನೀತಿಯ ಕುರಿತಾಗಿ ಇರುವಂತಹ ಒಂದು ಪದ್ಯ ಭಾಗವಾಗಿದೆ ಇದು. ಸೊ ಇಲ್ಲಿ ರೈಟರ್ ಹೇಳುವಂಥದ್ದು ಅಥವಾ ಪೋಯಟ್ ಹೇಳುವಂಥದ್ದು ಇಟ್ ಈಸ್ ಹಿ ಫೋಕಸಸ್ ಆನ್ ದ ಡಿಫರೆಂಟ್ ಥಿಂಗ್ಸ್ ಲೈಕ್ ಕಾಸ್ಟ್ ಸಿಸ್ಟಮ್, ಅಂದ್ರೆ ಒಂದು ಜಾತಿ ಪದ್ಧತಿ ಇರಬಹುದು, ಮತ್ತೆ ಇನ್ನೊಂದು ಈ ಸಟೈರ್ಸ್ ಆನ್ ದ ಕಾನ್ಸೆಪ್ಟ್ ಆಫ್ ಡಿಫೈನ್ಮೆಂಟ್ ಅಂಡ್ ಪ್ಯೂರಿಫಿಕೇಶನ್, ಅಂದ್ರೆ ಶುದ್ಧತೆ ಅಶುದ್ಧತೆ, ಅಥವಾ ಲೈಕ್ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್, ಅಂದ್ರೆ ಮೇಲ್ವರ್ಗ ಕೆಳವರ್ಗ, ಅಥವಾ ಈ ಜಾತಿಯ ಏನು ಭೇದ ಭಾವಗಳೆಲ್ಲ ಏನಿತ್ತು ಸಮಾಜದಲ್ಲಿ ಅದರ ಕುರಿತಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಇನ್ ದ ವರ್ಲ್ಡ್ ಆಫ್ ನೇಚರ್ ದರ್ ಇಸ್ ನೋ ಡಿಸ್ಕ್ರಿಮಿನೇಷನ್, ಇನ್ ದ ವರ್ಲ್ಡ್ ಆಫ್ ನೇಚರ್ ದರ್ ಇಸ್ ನೋ ಕಾಸ್ಟಿಸಮ್, ಅಂದ್ರೆ ಈ ಒಂದು ಏನು ನೇಚರ್ ಅಲ್ಲಿ ಅಂದ್ರೆ ಪ್ರಕೃತಿಯಲ್ಲಿ ಅಥವಾ ನಿಸರ್ಗದಲ್ಲಿ ನಾವು ಈ ರೀತಿಯಾದಂತಹ ಒಂದು ತಾರತಮ್ಯ ನೀತಿಯನ್ನ ನಾವು ನೋಡೋದಿಲ್ಲ. ಸೊ ದ ಮದರ್ ಅರ್ತ್ ಇಟ್ ಕ್ಯಾನಾಟ್ ಮೇಕ್ ಎನಿ ಪಾರ್ಶಾಲಿಟಿ ಅಮಾಂಗ್ ಇಟ್ಸ್ ಚಿಲ್ಡ್ರನ್, ಅಂದ್ರೆ ಏನು ನಾವು ಹೇಳ್ತೇವೆ ಭೂಮಿ ತಾಯಿ ಯಾವತ್ತೂ ಕೂಡ ತನ್ನ ಮಕ್ಕಳಲ್ಲಿ ಏನ್ ಮಾಡೋದಿಲ್ಲ, ಪಾರ್ಶಾಲಿಟಿಯನ್ನ ಅಂದ್ರೆ ಪಕ್ಷಪಾತತೆಯನ್ನ ಮಾಡೋದಿಲ್ಲ. ಬಟ್ ವಿ ಕ್ಯಾನ್ ಸಿ ಓನ್ಲಿ ಸಚ್ ಅ ಡಿಸ್ಕ್ರಿಮಿನೇಷನ್ ಅಂಡ್ ದ ಕಾಸ್ಟ್ ಸಿಸ್ಟಮ್ ಓನ್ಲಿ ಇನ್ ದ ಹ್ಯೂಮನ್ ಸೊಸೈಟಿ, ಅಂದ್ರೆ ಕೇವಲ ಮನುಷ್ಯ ಸಮಾಜದಲ್ಲಿ ಮಾತ್ರ ನಾವು ಏನ್ ಮಾಡ್ತಾ ಇದ್ದೇವೆ, ಈ ಒಂದು ಡಿಸ್ಕ್ರಿಮಿನೇಷನ್ ಅನ್ನ ಅಂದ್ರೆ ತಾರತಮ್ಯ ನೀತಿಯನ್ನ, ಸಾಮಾಜಿಕವಾದಂತ ಅಸಮಾನತೆಯನ್ನ ಅಥವಾ ಈ ರೀತಿಯಾದಂತ ಜಾತಿ ಪದ್ಧತಿಗಳನ್ನ, ಮೇಲು ಕೀಳು ಅನ್ನುವಂತಹ ಒಂದು ಭಾವನೆಗಳನ್ನ ನೋಡ್ತಾ ಇರುವಂತದ್ದು ಕೇವಲ ಮನುಷ್ಯ ಸಮಾಜದಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇಫ್ ಐ ವಾಸ್ ಅ ಟ್ರೀ ದ ಬರ್ಡ್ ವುಡ್ ನಾಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಸ್ಟ್. So because of the reason of social discrimination in the human society, here the poet he wants to being a tree is more convenient than being a human being. ಅಂದ್ರೆ ಇವ್ರು ಹೇಳ್ತಾರೆ ಅಂದ್ರೆ ಈ ಒಂದು ಸಾಮಾಜಿಕ ಅಸಮಾನತೆ ಇರುವಂತಹ ಒಂದು ಏನು ಸಮಾಜದಲ್ಲಿ ಮನುಷ್ಯನಾಗಿ ಹುಟ್ಟೋದಕ್ಕಿಂತ ಬದಲಾಗಿ ಒಂದು ಮರವಾಗಿ ಅಥವಾ ಯಾವುದೋ ಒಂದು ಮೂಕ ಪ್ರಾಣಿಯಾಗಿ ಜನಿಸೋದು ಒಳ್ಳೆಯದು ಅಂತ ಹೇಳ್ತಾರೆ. ಎಸ್ಪೆಷಲಿ ಬೀಯಿಂಗ್ ಅ ಟ್ರೀ ಇಸ್ ಮೋರ್ ಕನ್ವೀನಿಯಂಟ್ ದ್ಯಾನ್ ಬೀಯಿಂಗ್ ಅ ಹ್ಯೂಮನ್ ಬೀಯಿಂಗ್, ಅಂದ್ರೆ ಈ ರೀತಿಯಾದಂತಹ ಸಾಮಾಜಿಕ ಅಸಮಾನತೆ ಇರುವಂತಹ ಒಂದು ಸಮಾಜದಲ್ಲಿ ಮನುಷ್ಯನಾಗಿ ಹುಟ್ಟುವುದಕ್ಕಿಂತಲೂ ಒಂದು ಮರವಾಗಿ ಹುಟ್ಟಿದ್ರೆ ಅದರಿಂದ ಹೆಚ್ಚಿನ ಒಂದು ಶ್ರೇಯಸ್ಸನ್ನ ಪಡಿಬಹುದೇನೋ ಅನ್ನೋದಾಗಿ ಹೇಳ್ತಾ ಹೋಗ್ತಾರೆ. So if I was a tree, the bird wouldn't ask me before it built its nest and what caste I am. So if he was a tree, just he imagines like that. So if he was a tree, but the bird when it comes
comes to build its nest, but it never asks that tree which caste it belongs to. ಹಾಗಾಗಿ ಹೇಳ್ತಾರೆ, ಇಫ್ ಐ ವಾಸ್ ಅ ಟ್ರೀ ಅಂದ್ರೆ ಒಂದು ಮರವಾಗಿದ್ದರೆ ಅಲ್ಲಿ ಅನೇಕ ಪಕ್ಷಿಗಳು ಅಲ್ಲಿ ಗೂಡನ್ನು ಕಟ್ಟೋದಕ್ಕೆ ಏನೋ ಬರುತ್ತೆ. ಆದ್ರೆ ಅಲ್ಲಿ ಗೂಡು ಕಟ್ಟಲು ಬರುವಂತ ಯಾವುದೇ ಪಕ್ಷಿಗಳು ಕೂಡ ನೀನು ಯಾವ ಜಾತಿಗೆ, ನೀನು ಯಾವ ಕುಲಕ್ಕೆ ಸೇರಿದವನು ಅನ್ನೋದಾಗಿ ಆ ಮರದ ಬಳಿಯಲ್ಲಿ ಕೇಳೋದಿಲ್ಲ, ಪ್ರಶ್ನೆ ಮಾಡೋದಿಲ್ಲ. ಸೊ ಇಫ್ ಐ ವಾಸ್ ಅ ಟ್ರೀ, ದ ಬರ್ಡ್ ವುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಸ್ಟ್ ವಾಟ್ ಕಾಸ್ಟ್ ಐ ಆಮ್. ಸೊ ಹಿಯರ್ ದ ಬರ್ಡ್ ವುಡಂಟ್ ಆಸ್ಕ್ ದ ಟ್ರೀ which caste it belongs to. So and when sunlight embraced me, my shadow wouldn't feel defiled. And here even the sunlight, here the sunlight also it falls on every creature of the world, but it never worried about the concept of defilement and purification. ಹಾಗೆ ಈಗ ಸೂರ್ಯನ ಬೆಳಕು, ಸೂರ್ಯನ ಕಿರಣಗಳು ಕೂಡ ಅಂದ್ರೆ ಜಗತ್ತಿನ ಪ್ರತಿಯೊಂದು ಜೀವಿಯ ಮೇಲೆ ಕೂಡ ಈ ಒಂದು ಸೂರ್ಯನ ಬೆಳಕು ಸಮಾನವಾಗಿ ಬೀಳುತ್ತೆ. ಅಂದ ಮಾತ್ರಕ್ಕೆ ಅಂದ್ರೆ ಯಾವುದೋ ಒಂದು ಉತ್ತಮ ಜಾತಿ ಅಥವಾ ಯಾವುದೋ ಒಂದು ಕೆಳ ಜಾತಿ ಅಥವಾ ಇದು ಮೇಲ್ವರ್ಗ ಇದು ಕೆಳವರ್ಗ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸೂರ್ಯನ ಬೆಳಕು ಅಲ್ಲಿ ಯಾವುದೇ ರೀತಿಯಾದಂತ ಪಕ್ಷಪಾತತೆಯನ್ನ ಮಾಡೋದಿಲ್ಲ. ಹಿಯರ್ ಸನ್ಲೈಟ್ ಇಟ್ ಫಾಲ್ಸ್ ಆನ್ ಎವ್ರಿ ಕ್ರಿಯೇಚರ್ ಆಫ್ ದ ವರ್ಲ್ಡ್, ಬಟ್ ಇಟ್ ನೆವರ್ ವರಿಡ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಡಿಫೈಲ್ಮೆಂಟ್ ಅಂಡ್ ಪ್ಯೂರಿಫಿಕೇಶನ್. ಅಂದ್ರೆ ಈ ಒಂದು ಸೂರ್ಯನ ಬೆಳಕು, ಸೂರ್ಯನ ಕಿರಣಗಳು ಕೂಡ ಮನುಷ್ಯನನ್ನ ಏನು ಮನುಷ್ಯನಾಗ್ಲಿ ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳಾಗ್ಲಿ ಇದರಲ್ಲಿ ಅಲ್ಲಿ ಭೇದ ಭಾವವನ್ನ ಮಾಡೋದಿಲ್ಲ. ಬದಲಾಗಿ ಸಮನಾಗಿ ಸೂರ್ಯನ ಬೆಳಕು ಕೂಡ ಎಲ್ಲ ಅಂದ್ರೆ ಜಗತ್ತಿನ ಪ್ರತಿಯೊಂದು ಜೀವಿಯ ಮೇಲೆ ಕೂಡ ಸೂರ್ಯ ತನ್ನ ಬೆಳಕನ್ನ ಹರಡ್ತಾನೆ. ಸೊ ವೆನ್ ಸನ್ಲೈಟ್ ಎಂಬ್ರೇಸ್ಡ್ ಮೀ ಮೈ ಶಾಡೋ ವುಡಂಟ್ ಫೀಲ್ ಡಿಫೈಲ್ಡ್. ಹಾಗಾಗಿ ಯಾವುದೋ ಒಂದು ಮೇಲ್ವರ್ಗ ಅಥವಾ ಕೆಳವರ್ಗ ಈ ರೀತಿಯಾಗಿ ಗಮನಿಸದೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ಇನ್ಕ್ಲೂಡಿಂಗ್ ಎವ್ರಿ ಕ್ರಿಯೇಚರ್ ಅಂದ್ರೆ ಪ್ರತಿಯೊಂದು ಜೀವಿಯ ಮೇಲೆ ಕೂಡ ಈ ಒಂದು ಸೂರ್ಯನ ಬೆಳಕು ಬೀಳುತ್ತೆ. ಹಾಗಂದ ಮಾತ್ರಕ್ಕೆ ಇಲ್ಲಿ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್ ಅನ್ನುವಂತ ಒಂದು ಅಂದ್ರೆ ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಯಾವುದೇ ರೀತಿಯಲ್ಲಿ ಮೈ ಶಾಡೋ ವುಡಂಟ್ ಫೀಲ್ ಡಿಫೈಲ್ಡ್ ಅಂದ್ರೆ ಸೂರ್ಯನ ಬೆಳಕು ಯಾವುದೋ ಒಬ್ಬ ಕೆಳಜಾತಿಯವನ ಏನು ಸ್ಪರ್ಶಿಸಿದ ಮಾತ್ರಕ್ಕೆ ಅದು ಏನಾಗೋದಿಲ್ಲ, ಅಶುದ್ಧವಾಯಿತು ಅಂತ ಅಂದ್ಕೊಳ್ಳೋದಿಲ್ಲ. ಸೊ ಹಿಯರ್ ಇವನ್ ದ ಸನ್ಲೈಟ್ sunlight embraced me, my shadow wouldn't feel defiled. Here he used the word embrace. He used the word embrace. Use the word embrace. It means in the sense of here in the world there is no what we can call he using the word embrace. He using the writer using the word embrace. It means it shows that there is no hatredness. There is no hatredness in the nature. There is no hatredness in the nature. There is no hatredness. There is no hatredness or there is no impartiality, there is no discrimination in the nature. So here the writer used the word embrace. So when sunlight embraced me, my shadow wouldn't feel defiled. ಅಂದ್ರೆ ಇಲ್ಲಿ embrace ಅನ್ನುವಂತ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇದರ ಅರ್ಥ ಇಲ್ಲಿ there is no hatredness ಅಂದ್ರೆ ಯಾವುದೇ ಒಂದು ಪ್ರಕೃತಿಯಲ್ಲಿ ಅಥವಾ ನಿಸರ್ಗದಲ್ಲಿ ಆಗ್ಲಿ ಈ ಒಂದು ಅಸಮಾನತೆ ಅನ್ನೋದಾಗ್ಲಿ ಅಥವಾ ಇಲ್ಲಿ ಏನು ದ್ವೇಷ ಅನ್ನೋದಾಗ್ಲಿ ಇಲ್ಲ. ಬದಲಾಗಿ just it represents the word embrace, it represents the equality. It represents the equality. ಸೊ ಇಲ್ಲಿ ಎಂಬ್ರೇಸ್ ಅಂದ್ರೆ ಇದು ಏನ್ ಮಾಡುತ್ತೆ, ಈಕ್ವಾಲಿಟಿ ಅಂದ್ರೆ ಸರ್ವರಲ್ಲಿ ಸಮಾನತೆಯನ್ನ ಕಾಣುವಂತದ್ದು ಅನ್ನೋದ ಕಾರಣಕ್ಕಾಗಿ ಎಂಬ್ರೇಸ್ ಅನ್ನುವಂತ ವರ್ಡ್ ಅನ್ನ ಅಲ್ಲಿ ರೈಟರ್ ಯೂಸ್ ಮಾಡ್ತಾರೆ. ಸೊ ಇಫ್ ಐ ವಾಸ್ ಅ ಟ್ರೀ, ದ ಬರ್ಡ್ ವುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಸ್ಟ್ ವಾಟ್ ಕಾಸ್ಟ್ ಐ ಆಮ್. And when sunlight embraced me, and my shadow wouldn't feel defiled. So in the next stanza, and my friendship with the cool breeze and the leaves would be sweet. ಅಷ್ಟೇ ಅಲ್ಲದೆ ಸೊ ಇಲ್ಲಿ ಬೀಸುವಂತಹ ತಂಗಾಳಿ ಇರ್ಬೋದು, ಗಾಳಿ ಇರ್ಬೋದು. ಸೊ ಈ ಗಾಳಿ ಕೂಡ ಏನ್ ಮಾಡಲ್ಲ, ಯಾರಲ್ಲಿ ಕೂಡ ಪಾರ್ಶಾಲಿಟಿಯನ್ನ ಅಂದ್ರೆ ಪಕ್ಷಪಾತತೆಯನ್ನ ಮಾಡೋದಿಲ್ಲ. ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ದ ಇಂಪಾರ್ಷಿಯಲ್ ನೇಚರ್ ಇನ್ ದ ನೇಚರ್. ಅಂದ್ರೆ ಈ ಒಂದು ಪ್ರಕೃತಿಯಲ್ಲಿ ನಾವು ಒಂದು ಇಂಪಾರ್ಶಿಯಾಲಿಟಿಯನ್ನ ಅಂದ್ರೆ ಸರ್ವರಲ್ಲಿ ಸಮಾನತೆಯನ್ನ ಗಮನಿಸ್ತಾ ಹೋಗ್ತೇವೆ. ಸೊ ಮೈ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಅಂಡ್ ದ leaves would be sweet. ಹಾಗಾಗಿ ಪ್ರಕೃತಿಯ ಪ್ರತಿಯೊಂದು ಗುಣಗಳಲ್ಲಿ ನಾವು
ನಾವು ಏನ್ ಮಾಡ್ತಾ ಹೋಗ್ತೇವೆ, ಮಧುರತೆಯನ್ನ, ಸ್ನೇಹದ ಬಾಂಧವ್ಯವನ್ನ ನೋಡ್ತಾ ಹೋಗ್ತೇವೆ. ಸೊ ಮೈ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಅಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್, ಬಟ್ ಓನ್ಲಿ ವಿ ಕ್ಯಾನ್ ಫೈಂಡ್ such a discrimination or the caste system and such a hatredness, only we can see such things in the human society. ಅಂದ್ರೆ ಇಲ್ಲಿ ರೈಟರ್ ಪ್ರಕಾರ, ಕವಿಗಳ ಪ್ರಕಾರ ಹೇಳೋದು, ನಾವು ಇಂತಹ ಕೇವಲ ಒಂದು ಜಾತಿ ಪದ್ಧತಿ ಇರ್ಬೋದು, ಡಿಸ್ಕ್ರಿಮಿನೇಷನ್ ಇರ್ಬೋದು, ಸೊ ಇವನ್ನೆಲ್ಲ ನಾವು ನೋಡುವಂಥದ್ದು ಎಲ್ಲಿ, ಈ ಒಂದು ದ್ವೇಷ ಭಾವಗಳು, ಸೊ ಇವೆಲ್ಲ ನಾವು ನೋಡುವಂಥದ್ದು ಕೇವಲ ಮನುಷ್ಯ ಸಮಾಜದಲ್ಲಿ ಮಾತ್ರ. ಬದಲಾಗಿ ವಿ ಕಾಂಟ್ ಸಿ ಸಚ್ ಅ ಡಿಸ್ಕ್ರಿಮಿನೇಷನ್ ಇನ್ ನೇಚರ್. ಆದರೆ ನಿಸರ್ಗದಲ್ಲಿ ಇಂತಹ ಒಂದು ಭಾವಗಳನ್ನ, ಅಂದ್ರೆ ಡಿಸ್ಕ್ರಿಮಿನೇಷನ್ ಅಂದ್ರೆ ಅಸಮಾನತೆಯ ಭಾವಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಓನ್ಲಿ ಮೈ ಫ್ರೆಂಡ್ಶಿಪ್ ವಿತ್ ಅ ಕೂಲ್ ಬ್ರೀಸ್ ಅಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್. ಅಂದ್ರೆ ನಿಸರ್ಗದಿಂದ ನಾವು ಪಡೆಯುವಂಥದ್ದು ಕೇವಲ ಸ್ನೇಹದ ಬಾಂಧವ್ಯಗಳನ್ನ, ಮಧುರವಾದಂಥ ಬಾಂಧವ್ಯಗಳನ್ನ ಮಾತ್ರ ಪಡಿತೇವೆ ಅನ್ನೋದಾಗಿ ಹೇಳ್ತಾ ಹೋಗ್ತಾರೆ. So in the next stanza, writer here the poet he talks like this. So describes like this: raindrops wouldn't turn back and taking me for a dog eater. And when I branch out further from my roots, and my mother wouldn't flee shouting for a bath. So raindrops wouldn't turn back taking me for a dog eater. ಹಾಗೆ ಇಲ್ಲಿ ಮತ್ತೆ ಇಲ್ಲಿ ಡಿಸ್ಕ್ರಿಮಿನೇಷನ್ ನಾವು ನೋಡ್ತಾ ಹೋಗ್ತೇವೆ. ಸೊ ವಾಟ್ ದಟ್ raindrops wouldn't turn back taking me for a dog eater. Again here we can find that what we can call upper caste and the lower caste. Upper caste and the lower caste. Here raindrops wouldn't turn back taking me for a dog eater. ಅಂದ್ರೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಈ ಮಳೆ ಸುರಿಸುವಾಗ ಆ ಮಳೆ ಹನಿಗಳು, ಸೊ ಈ ಒಂದು ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಅಂದ್ರೆ ಈ ರೀತಿಯಾಗಿ ಆ ಮನುಷ್ಯ ಉತ್ತಮ ಅಥವಾ ಈ ಮನುಷ್ಯ ಕೆಳ ಜಾತಿಗೆ ಸೇರಿದವನು, ಅಥವಾ ಅವನು ಶ್ರೇಷ್ಠ, ಇವನು ಕನಿಷ್ಠ, ಅಥವಾ ಅವನು ಮಾತ್ರ ಉತ್ತಮ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸುರಿಯುವಂತಹ ಮಳೆ ತನ್ನ ಮಳೆ ಹನಿಗಳನ್ನ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಅಂದ್ರೆ ಮಳೆ ಸುರಿಯೋ ಹಾಗೆ ಮಾಡೋದಿಲ್ಲ. ಬದಲಾಗಿ raindrops wouldn't turn back taking me for a dog eater. ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಕೆಳಜಾತಿಗೆ ಸೇರಿದವನು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸುರಿಯುವಂತಹ ಮಳೆ ಹನಿಗಳು ಹಿಂದೆ ತಿರುಗಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸೊ even the raindrops wouldn't turn back and taking me for a dog eater. Again here we can see the discrimination of the upper caste and lower caste, because in the system of in that caste system, some of the people they have taken the advantage of that caste system. They have used this system for their selfishness. ಅಂದ್ರೆ ನಾವಿಲ್ಲಿ ನೋಡಬಹುದು ಎಷ್ಟೋ ಜನ ಈ ಒಂದು ಅಂದ್ರೆ ಇನ್ ಟ್ರೆಡಿಷನ್, ಅಂದ್ರೆ ನಾವು ಓಲ್ಡನ್ ಡೇಸ್ ಅಲ್ಲಿ, ಅಂದ್ರೆ ಮುಂಚಿನ ದಿನಗಳಲ್ಲಿ ನಾವು ನೋಡಿದಾಗ ಎಷ್ಟೋ ಜನ ಏನ್ ಮಾಡ್ತಾರೆ, ಈ ಒಂದು ಕಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿಯಿಂದ ತಮ್ಮ ಒಂದು ಲಾಭವನ್ನ ಗಳಿಸಿಕೊಂಡವರು ಕೂಡ ಇದ್ದಾರೆ. ದೇ ಹ್ಯಾವ್ ಟೇಕನ್ ದ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ಆ ಒಂದು ಪರಿಸ್ಥಿತಿಯ ಲಾಭವನ್ನು ಕೂಡ ಪಡೆದವರು ಕೂಡ ಇದ್ದಾರೆ, ಅಥವಾ ತಮ್ಮ ಸ್ವಾರ್ಥಕ್ಕೆ ಕೂಡ ಅದನ್ನ ಬಳಸ್ಕೊಂಡಂತವ್ರು ಇದ್ದಾರೆ. ದೇ ಸ್ಟಾರ್ಟೆಡ್ ಟು ಎಕ್ಸ್ಪ್ಲಾಯ್ಟ್, ಅಂಡ್ ಸಚ್ ಪೀಪಲ್ ದೇ ಸ್ಟಾರ್ಟೆಡ್ ಟು ಎಕ್ಸ್ಪ್ಲಾಯ್ಟ್ ದ ಸೇಮ್ ಪೀಪಲ್ ಆಫ್ ದ ಸೇಮ್ ಸೊಸೈಟಿ. ಅಂದ್ರೆ ಈ ಒಂದು ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಸಮ್ ಆಫ್ ದ ಸೆಲ್ಫಿಶ್ ಪೀಪಲ್, ಅಂದ್ರೆ ಯಾರು ಸ್ವಾರ್ಥಿಗಳಾದವರು, ಸೊ ಇದೇ ಸಮಯವನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ, ಅಲ್ಲಿ ಜನರನ್ನ ಶೋಷಣೆಗೆ, ಅಂದ್ರೆ ತಮ್ಮದೇ ಸಮಾಜದ ಜನರನ್ನ ಶೋಷಣೆಗೆ ಒಳಪಡಿಸಿದ್ದನ್ನ ನಾವು ನೋಡಬಹುದು. ಹೌ ದೇ ಎಕ್ಸ್ಪ್ಲಾಯ್ಟ್ in the sense of they made it as a upper class and a lower caste. ಅಂದ್ರೆ ಆ ಒಂದು ಜಾತಿ ಪದ್ಧತಿಯಲ್ಲಿ ಅಪ್ಪರ್ ಕಾಸ್ಟ್ ಮತ್ತೆ ಲೋವರ್ ಕಾಸ್ಟ್, ಅಂದ್ರೆ ಮೇಲ್ ಜಾತಿ, ಕೆಳ ಜಾತಿ, ಅಥವಾ ಇವನು ಶ್ರೇಷ್ಠ, ಇವನು ಕನಿಷ್ಠ ಅನ್ನೋದಾಗಿ ಅವರಾಗಿ ಏನ್ ಮಾಡ್ಕೊಳ್ತಾರೆ, ಒಂದು ಶೋಷಣೆಯನ್ನ ಆರಂಭಿಸ್ಕೊಳ್ತಾರೆ, ಅಥವಾ ಆ ರೀತಿಯಾದಂತ ಒಂದು ಸಿಸ್ಟಮ್ ಅನ್ನ, ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಳ್ತಾರೆ. ಹಾಗಾಗಿ here the raindrops wouldn't turn back taking me for a dog eater. ಹಾಗಾಗಿ ಅವ್ರು ಹೇಳ್ತಾರೆ, ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಜಾತಿಗೆ ಸೇರಿದವನು ಅಂತ ಮಾತ್ರಕ್ಕೆ ಬೀಳುವಂತಹ ಮಳೆ ಅಲ್ಲಿ ಹಿಂದೆ ತಿರುಗಿ ಹೋಗೋದಿಲ್ಲ. ಸೊ ಇಟ್ ನೆವರ್ ಡಿಸ್ಕ್ರಿಮಿನೇಟ್ ಅಮಾಂಗ್ ದ ಪೀಪಲ್. ಸೊ when I branch out further from my roots, and mother earth wouldn't flee shouting for a bath. Even when the small plant it accusing its roots, ಅಂದ್ರೆ ಇಲ್ಲಿ ಹೇಳ್ತಾರೆ, ಈ ಒಂದು ಚಿಕ್ಕದಾದಂತ ಒಂದು ಗಿಡ, ಸೊ ಒಂದು ಭೂಮಿಯ ಮೇಲೆ ಬೆಳೀತಾ ಇದೆ, ಸೊ ಅಂತ ಮಾತ್ರಕ್ಕೆ ಆ ಭೂಮಿ ಇದು ಈ ಒಂದು ಗಿಡ ಯಾವುದೋ ಮೇಲ್ಜಾತಿಗೆ ಸೇರಿದ್ದು ಅಥವಾ ಕೆಳಜಾತಿಗೆ ಸೇರಿದ್ದು ಅಂತ ಮಾತ್ರಕ್ಕೆ ಅದು ಮಡಿ ಅಂತ ಹೋಗೋದಿಲ್ಲ. ಸೊ ಹಿಯರ್ when I branch out further my roots, and mother earth wouldn't flee shouting for a bath.
And again here the writer or the poet, he is describing that the mother earth, it never makes any partiality among the basis of caste, creed, race of its children ಅಂತ ಹೇಳ್ತಾರೆ. ಅಂದ್ರೆ ಮದರ್ ಅರ್ತ್ ಅಂದ್ರೆ ಭೂಮಿ ತಾಯಿ ಕೂಡ ಯಾವತ್ತೂ ಕೂಡ ಏನ್ ಮಾಡಲ್ಲ, ಅಲ್ಲಿ ಪಾರ್ಶಾಲಿಟಿಯನ್ನ, ಪಕ್ಷಪಾತತೆಯನ್ನ ಮಾಡೋದಿಲ್ಲ. ಬದಲಾಗಿ ಅದು ಪ್ರಾಣಿಗಳಿರ್ಬಹುದು ಅಥವಾ ಪಕ್ಷಿಗಳಿರ್ಬಹುದು, ಮನುಷ್ಯ ಇರಬಹುದು, ಮರ ಇರಬಹುದು, ಯಾವುದೇ ಇರಬಹುದು, ಅಲ್ಲಿ ನಾವು ಪಕ್ಷಪಾತತೆಯನ್ನ ನೋಡೋದಿಲ್ಲ. ಬದಲಾಗಿ ಸಮಾನತೆಯನ್ನ ನೋಡ್ತಾ ಹೋಗ್ತೇವೆ ಅನ್ನೋದಾಗಿ ಹೇಳ್ತಾರೆ. So raindrops wouldn't turn back and taking me for a dog eater, and when I branch out further from my roots, and mother earth wouldn't flee shouting for a bath. ಅಂದ್ರೆ ಇಲ್ಲಿ ಆ ಒಂದು ಭೂಮಿ ತಾಯಿ ಕೂಡ ಯಾವುದೋ ಒಂದು ಮರ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಬಂದ ಮಾತ್ರಕ್ಕೆ ಸೊ ಅಲ್ಲಿ ಏನು ಡಿಫೈಲ್ಮೆಂಟ್ ಅಂಡ್ ಪ್ಯೂರಿಫಿಕೇಶನ್ ಅಂದ್ರೆ ಏನ್ ಹೇಳ್ಬಹುದು, ಇಲ್ಲಿ ಶುದ್ಧತೆ ಅಶುದ್ಧತೆ, ಸೊ ಆ ವ್ಯಕ್ತಿ ಶುದ್ಧ, ಈ ವ್ಯಕ್ತಿ ಅಶುದ್ಧ ಅನ್ನೋದಾಗಿ ಅಲ್ಲಿ ಪಾರ್ಶಿಯಾಲಿಟಿಯನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. So mother earth and it never makes any partiality on the basis of caste, creed and race among its own children anta ಹೇಳ್ತಾರೆ. But just we can see only such a discrimination in the human society. Next in the next stanza, the sacred cow would scrape her body on my bark and scratching whenever it itched, and the 300,000 gods sheltering inside her would touch me. So ಮತ್ತೆ ಇಲ್ಲಿ ಹೇಳ್ತಾರೆ the sacred cow, and we know that in our tradition, in our Indian tradition, we are giving importance for the animal called cows, special importance, means we are considering it as a god or goddesses. ಅಂದ್ರೆ ನಾವಿಲ್ಲಿ ನೋಡ್ತಾ ಇರೋ ಹಾಗೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅಂದ್ರೆ ಭಾರತೀಯ ಸಂಪ್ರದಾಯದಲ್ಲಿ ಇಲ್ಲಿ ಆಕಳು ಅಥವಾ ಗೋವು ಅಂದಾಗ ನಾವು ಅದಕ್ಕೆ ದೇವರ ಸ್ಥಾನವನ್ನ ನೀಡ್ತಾ ಹೋಗೋದನ್ನ ನೋಡ್ತೇವೆ. ಹಾಗಾಗಿ ಇಲ್ಲಿ ಕವಿ ಹೇಳ್ತಾನೆ the sacred cow would scrape her body on my bark, scratching whenever it itched. So here the cow, whenever feels it itching, it scratches its body to the bark of a tree. ಸೊ ಇಲ್ಲಿ ನಾವು ನೋಡ್ತೇವೆ ಈ ಒಂದು ಏನು ನಾವು ಸಂಪ್ರದಾಯದಲ್ಲಿ ದೇವರ ಒಂದು ಸ್ಥಾನವನ್ನ ಕೊಟ್ಟಿರುವಂತಹ ಆಕಳಿರ್ಬಹುದು ಅಥವಾ ಗೋಮಾತೆ ಇರಬಹುದು. ಸೊ ಇದು ದ ಸೇಕ್ರೆಡ್ ಕೌ ವುಡ್ ಸ್ಕ್ರೇಪ್ ಹರ್ ಬಾಡಿ ಆನ್ ಮೈ ಬಾರ್ಕ್ ಅಂಡ್ ಸ್ಕ್ರಾಚಿಂಗ್ ವೆನ್ ಎವರ್ ಇಟ್ ಇಚ್ಡ್. ಅಂದ್ರೆ ಯಾವಾಗ ಆ ಆಕಳಿಗೆ ಏನು ತುರಿಕೆಯ ಅನುಭವ ಆಗುತ್ತೆ, ಸೊ ಆಗ ಅದು ಏನ್ ಮಾಡುತ್ತೆ, ಅಲ್ಲೇ ಬಳಿಯಲ್ಲಿ ಇರುವಂತಹ ಮರ ಅಥವಾ ಗಿಡದ ಒಂದು ಬಾರ್ಕ್ ಆಫ್ ಟ್ರೀ ಅಂತ ಹೇಳ್ಬೋದು, ತೊಗಟೆಗೆ ಸೊ ತನ್ನ ಮೈಯನ್ನ ಉಜ್ಜಿಕೊಳ್ಳುತ್ತೆ. ಸೊ ವೈ ವಿ ಆರ್ ಗಿವಿಂಗ್ ಸಚ್ ಇಂಪಾರ್ಟೆನ್ಸ್ ಫಾರ್ ದಟ್ ಕೌ, ಆ ಒಂದು ಆಕಳಿಗೆ ನಾವು ಯಾಕೆ ಅಷ್ಟು ಮಹತ್ವವನ್ನ ಕೊಡ್ತೇವೆ ಅಂದ್ರೆ, ಅಂಡ್ 300,000 ಗಾಡ್ಸ್ ಶೆಲ್ಟರಿಂಗ್ ಇನ್ಸೈಡ್ ಹರ್ ವುಡ್ ಟಚ್ ಮೀ. ಅಂದ್ರೆ ಆ ಆಕಳ ದೇಹದಲ್ಲಿ ಅಥವಾ ಅಂಗಾಂಗಗಳಲ್ಲಿ ಅಂದ್ರೆ ಎಷ್ಟೋ ಸಾವಿರ ಕೋಟಿಯಷ್ಟು ದೇವತೆಗಳು ವಾಸವಾಗಿರ್ತಾರೆ ಅನ್ನೋದು ನಮ್ಮ ನಂಬಿಕೆ ಆಗಿದೆ. ಇಟ್ಸ್ ಅ ಬಿಲೀಫ್ ಆಫ್ ಅವರ್ ಇಂಡಿಯನ್ ಟ್ರೆಡಿಷನ್, ಅಂದ್ರೆ ನಮ್ಮ ಭಾರತೀಯ ಸಂಪ್ರದಾಯದ ಒಂದು ನಂಬಿಕೆ ಆಗಿದೆ. ಸೊ ಅದರ ಪ್ರಕಾರ ಇಲ್ಲಿ ನೋಡೋದಾದ್ರೆ ದ ಸೇಕ್ರೆಡ್ ಕೌ ವುಡ್ ಸ್ಕ್ರೇಪ್ ಹರ್ ಬಾಡಿ ಆನ್ ಮೈ ಬ್ಯಾಕ್ and scratching whenever it itched, and the 300,000 gods sheltering inside her would touch me. ಅಂದ್ರೆ ಈ ರೀತಿಯಾಗಿ ಈ ಒಂದು ಏನು ನಾವು ಒಂದು ದೇವರ ಸ್ಥಾನವನ್ನು ಕೊಟ್ಟಿರುವಂತಹ ಈ ಒಂದು ಆಕಳು ಸೊ ಯಾವಾಗ ತನಗೆ ತುರಿಕೆ ಅನುಭವ ಆಗುತ್ತೆ ಆವಾಗ ಅದು ಏನ್ ಮಾಡುತ್ತೆ, ಒಂದು ಮರದ ಬಳಿಯಲ್ಲೋ ಗಿಡದ ಬಳಿಯಲ್ಲೋ ಹೋಗಿ ತನ್ನ ಮೈಯನ್ನು ಉಜ್ಜಿಕೊಳ್ಳುತ್ತೆ. ಸೊ ಆಗ ಅದರ ಅಂಗಾಂಗಗಳಲ್ಲಿ ಇದ್ದಂತಹ ಒಂದು ಏನು ಆ ದೇವರ ಸ್ವರೂಪವಾದಂತಹ ಈ ಒಂದು ಆಕಳು ಏನ್ ಮಾಡ್ತು, ಆ ಮರವನ್ನ ಏನು ಸ್ಪರ್ಶಿಸಿದ ಹಾಗೆ ಆಯಿತು. ಹಾಗಾಗಿ ಅಂಡ್ ಗಾಡ್ ಶೆಲ್ಟರಿಂಗ್ ಇನ್ಸೈಡ್ ಹರ್ ವುಡ್ ಟಚ್ ಮೀ. ಸೊ ಈ ರೀತಿಯಾಗಿ ಆದ್ರೂ ಕೂಡ ನನ್ನ ಜೀವನ ಧನ್ಯ ಆಗ್ಬಹುದಿತ್ತು ಅಂತ ಹೇಳ್ತಾರೆ. ಸೊ ದ ಸೇಕ್ರೆಡ್ ಕೌ ಅಂಡ್ ವುಡ್ ಸ್ಕ್ರೇಪ್ ಹರ್ ಬಾಡಿ ಆನ್ ಮೈ ಬಾರ್ಕ್ ಅಂಡ್ ಸ್ಕ್ರಾಚಿಂಗ್ ವೆನ್ ಎವರ್ ಇಟ್ itched. And the 300,000 gods sheltering inside her would touch me. ಅಂದ್ರೆ ಆ ಆಕಳ ದೇಹದಲ್ಲಿ ವಾಸವಾಗಿರುವಂತ ಎಷ್ಟು ಸಾವಿರ ಕೋಟಿ ದೇವತೆಗಳು ನನ್ನನ್ನು ಸ್ಪರ್ಶಿಸಿದಂತ ಅನುಭವ ಆಯಿತು ಅಂತ ಆಗತ್ತೆ ಅನ್ನೋದಾಗಿ ಹೇಳ್ತಾರೆ ಕವಿ. And then in the last stanza he says like this, who knows at the end and hacked into pieces of dry wood and burning in the holy fire, and I might be made pure and or becoming the bearer of sinless body and be born on the shoulders of a poor good man.
ಹಿಯರ್ ಇಟ್ ಮೀನ್ಸ್ ಹೂ ನೋಸ್ ಅಟ್ ದ ಎಂಡ್. ಈಗ ಕೊನೆಯಲ್ಲಿ ಅವನು ಹೇಳ್ತಾನೆ ಮರವಾಗಿದ್ರೆ, ಸೊ ತಾನೊಂದು ಮರವಾಗಿದ್ರೆ ಈ ರೀತಿಯಾಗಿ ನನ್ನ ಜೀವನವನ್ನ ಪಾವನಗೊಳಿಸ್ಕೊಳ್ಬಹುದಿತ್ತು. ಹೇಗೆ ಅಂದ್ರೆ ಹೂ ನೋಸ್ ಅಟ್ ದ ಎಂಡ್, ಆದ್ರೆ ಯಾರಿಗೆ ಗೊತ್ತು ಕೊನೆಯ ದಿನದಲ್ಲಿ. ಅಂಡ್ ಹ್ಯಾಕ್ಡ್ ಇನ್ ಟು ಪೀಸಸ್ ಆಫ್ ಅ ಡ್ರೈ ವುಡ್, ನಾನೊಂದು ಮರವಾಗಿದ್ರೆ ಈ ಒಂದು ಏನು ಆ ಮರದ ಕಟ್ಟಿಗೆಯ ರೂಪದಲ್ಲಿ ಆದ್ರೂ ಕೂಡ ಬರ್ನಿಂಗ್ ಇನ್ ಅ ಹೋಲಿ ಫೈರ್. ಹಿಯರ್ ದ ಅಂದ್ರೆ ಯಾವುದೋ ಒಂದು ಪವಿತ್ರವಾದಂತ ಹೋಮಾಗ್ನಿಗೆ ತಾನೊಂದು ಕಟ್ಟಿಗೆಯ ರೂಪದಲ್ಲಿ ಇರೋ ಅಂದ್ರೆ ಸಹಾಯವನ್ನ ಮಾಡೋದ್ರಿಂದ ನನ್ನ ಜೀವನ ಧನ್ಯವಾಗ್ತಿತ್ತು, ನನ್ನ ಜೀವನ ಪಾವನಗೊಳ್ತಿತ್ತು ಅಂತ ಹೇಳ್ತಾರೆ. ಸೊ ವೆನ್ ಹಿ ವಾಸ್ ಅ ಟ್ರೀ, ಸೊ ಹೂ ನೋಸ್ ಅಟ್ ದ ಎಂಡ್ ಅಂಡ್ ಹ್ಯಾಕ್ಡ್ ಇನ್ ಟು ಪೀಸಸ್ ಆಫ್ ಅ ಡ್ರೈ ವುಡ್ and burning in the holy fire, and I might be made pure and or becoming the bear of a sinless body and be borne on the shoulders of four good men. And again he says that who knows at the end, ಅಂದ್ರೆ ಕೊನೆಯಲ್ಲಿ ಈ ಕೊನೆಗಾಲದಲ್ಲಿ ಯಾರಿಗೆ ಗೊತ್ತು ಹೀಗೆ ಯಾರ ಜೀವನ ಹೀಗೆ ಅನ್ನೋದು. and hacked into the pieces of a dry wood, ಅಂದ್ರೆ ಒಂದು ಮರವಾಗಿದ್ರೆ ಅದು ಆ ಕಟ್ಟಿಗೆ ರೂಪದಲ್ಲಿ ಪವಿತ್ರವಾದಂತಹ ಹೋಮಾಗ್ನಿಯಲ್ಲಿ ಬೇಯೋದ್ರ ಮೂಲಕವಾಗಿ ಸೊ ತನ್ನ ಜೀವನ ಪಾವನಗೊಳ್ತಿತ್ತು, ಧನ್ಯವಾಗ್ತಿತ್ತು. and I might be made pure, ಆವಾಗಾದ್ರೂ ಕೂಡ ನಾನು ಶುದ್ಧನಾಗಬಹುದಿತ್ತೋ ಏನೋ. and or becoming the bear of a sinless body. Here the bear means it's a frame on here the word bear means here it is a frame, it is which the dead body is placed. Actually the word bear means it is a frame, it is a frame. Bear, it means the word bear means a frame which dead body is placed. ಅಂದ್ರೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಅಥವಾ ಇಲ್ಲದಿದ್ದರೆ ಮರವಾಗಿದ್ರೆ ಈ ರೀತಿ ಕೂಡ ನಾನು ಜೀವನವನ್ನ ಧನ್ಯಗೊಳಿಸ್ಕೊಳ್ಬಹುದಿತ್ತು. ಹೇಗಂದ್ರೆ ಆರ್ ಬಿಕಮಿಂಗ್ ದ ಬೇರ್ ಆಫ್ ದ ಸಿನ್ಲೆಸ್ ಬಾಡಿ, ಅಂದ್ರೆ ಒಬ್ಬ ಸತ್ಪುರುಷನಾದಂತಹ ಒಬ್ಬ ವ್ಯಕ್ತಿಯ ಶವದ ಕೊನೆಯ ಕಾಲದಲ್ಲಿ, ಅಂದ್ರೆ ಸತ್ಪುರುಷನಾದಂತಹ ಒಬ್ಬ ವ್ಯಕ್ತಿಯ ಮರಣದ ನಂತರ ಅಂದ್ರೆ ಗತಿಸಿದ ನಂತರ ಆ ಸತ್ಪುರುಷನ ಒಂದು ಶವಕ್ಕೆ ಇಲ್ಲಿ ಏನು ಚಟ್ಟದ ರೂಪದಲ್ಲಿ ಆದ್ರೂ ಅಂಡ್ ಬಿ ಬೋರ್ನ್ ಆನ್ ದ ಶೋಲ್ಡರ್ಸ್ ಆಫ್ ಅ ಫೋರ್ ಗುಡ್ ಮ್ಯಾನ್, ಅಂದ್ರೆ ಸತ್ಪುರುಷರಾದಂತ 4 ಜನರ ಹೆಗಲ ಮೇಲೆ ತನ್ನ ಜೀವನವನ್ನ ಧನ್ಯಗೊಳಿಸ್ಕೊಳ್ಬಹುದಿತ್ತು ಅಥವಾ ಪಾವನಗೊಳಿಸ್ಕೊಳ್ಬಹುದಿತ್ತು ಅನ್ನೋದಾಗಿ ಹೇಳ್ತಾರೆ. ಸೊ ಹೂ ನೋಸ್ ಅಟ್ ದ ಎಂಡ್ ಅಂಡ್ ಹ್ಯಾಕ್ಡ್ ಇನ್ ಟು ಪೀಸಸ್ ಆಫ್ ಅ ಡ್ರೈ ವುಡ್ ಅಂಡ್ ಬರ್ನಿಂಗ್ ಇನ್ ದ ಹೋಲಿ ಫೈರ್ ಐ ಮೈಟ್ ಬಿ ಮೇಡ್ ಪ್ಯೂರ್. Now becoming the bear of a sinless body and be borne on the shoulders of a four good man. ಅಂದ್ರೆ ಕೊನೆಯ ಕಾಲದಲ್ಲಿ ಯಾವುದೋ ಒಂದು ಮರದ ಒಂದು ಕಟ್ಟಿಗೆ ರೂಪದಲ್ಲಿ ಪವಿತ್ರವಾದಂತಹ ಹೋಮಾಗ್ನಿಯಲ್ಲಿ ಬೇಯೋದ್ರ ಮೂಲಕ ನಾನು ಶುದ್ಧಗೊಳ್ಳಬಹುದಿತ್ತು, ಅಥವಾ ಯಾವುದೋ ಒಬ್ಬ ಸತ್ಪುರುಷ ಗತಿಸಿದ ನಂತರ ಆತನ ಶವಕ್ಕೆ ಚಟ್ಟದ ರೂಪದಲ್ಲಿ ಜೊತೆಗೆ ಅಂಡ್ ಇನ್ ಅ ಸಿನ್ಲೆಸ್ ಬಾಡಿ ಅಂದ್ರೆ ಪವಿತ್ರಾತ್ಮದ ಒಂದು ಸಹಾಯಕ್ಕಾಗಿ ಅಂಡ್ ಬಿ ಬೋರ್ನ್ ಆನ್ ದ ಶೋಲ್ಡರ್ಸ್ ಆಫ್ ಅ ಫೋರ್ ಗುಡ್ ಮ್ಯಾನ್, ಅಂದ್ರೆ ಸತ್ಪುರುಷರ ಹೆಗಲ ಮೇಲೆ ಸೊ ನನ್ನ ಜೀವನವನ್ನ ಧನ್ಯಗೊಳಿಸಬಹುದಿತ್ತು ಅನ್ನೋದಾಗಿ ಹೇಳ್ತಾರೆ. ಸೊ ಇಟ್ ಈಸ್ ಅಬೌಟ್ ದ ಪೋಯಮ್. ಆಕ್ಚುಲಿ ವಾಟ್ ಇಟ್ ಶೋಸ್ ಅಂದ್ರೆ ಈ ಒಂದು ಪೋಯಮ್ ಏನನ್ನ ಹೇಳ್ತಾ ಇದೆ, ಸೊ ಹಿಯರ್ ಇನ್ ದ ವರ್ಲ್ಡ್ ಆಫ್ ನೇಚರ್ ದರ್ ಇಸ್ ನೋ ಡಿಸ್ಕ್ರಿಮಿನೇಷನ್, ಅಂದ್ರೆ ಪ್ರಕೃತಿಯಲ್ಲಿ ಅಥವಾ ನಿಸರ್ಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಸಮಾನತೆಯನ್ನ ಅಥವಾ ಈ ರೀತಿಯಾದಂತಹ ಏನು ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಸಾಮಾಜಿಕ ಅಸಮಾನತೆಯನ್ನ ನೋಡೋದಿಲ್ಲ. ಇವನ್ ಅಲ್ಲಿ ಮಳೆ ಇರಬಹುದು, ಸೂರ್ಯನ ಕಿರಣಗಳಿರಬಹುದು, ಅಥವಾ ಗಾಳಿ, ಬೆಂಕಿ, ನೀರು, ಇದು ಯಾವುದೇ ಇರಬಹುದು. ಸೊ ನಿಸರ್ಗ ಯಾವುದೇ ರೀತಿಯಲ್ಲಿ ಮನುಷ್ಯನಿಗೆ ಅಸಮಾನತೆಯನ್ನ ಅಥವಾ ಪಕ್ಷಪಾತತೆಯನ್ನ ಮಾಡಿಲ್ಲ. ಆದ್ರೆ ಜಸ್ಟ್ ವಿ ಕ್ಯಾನ್ ಸಿ ಸಚ್ ಅ ಡಿಸ್ಕ್ರಿಮಿನೇಷನ್ ಓನ್ಲಿ ಇನ್ ದ ಹ್ಯೂಮನ್ ಸೊಸೈಟಿ. ಆದ್ರೆ ಕೇವಲ ಈ ರೀತಿಯಾದಂತಹ ಅಪ್ಪರ್ ಕಾಸ್ಟ್, ಲೋವರ್ ಕಾಸ್ಟ್ ಅಥವಾ ಈ ರೀತಿಯಾದಂತಹ ಜಾತಿ ಪದ್ಧತಿಗಳಿರ್ಬಹುದು. ಸೊ ಇವೆಲ್ಲವನ್ನ ನಾವು ನೋಡುವಂಥದ್ದು ಕೇವಲ ಏನು ಮನುಷ್ಯ ಸಮಾಜದಲ್ಲಿ ಮಾತ್ರ ಅಂತ ಅವ್ರು ಹೇಳ್ತಾರೆ. ಸೊ ಫೈನಲಿ ದಿಸ್ ಪೋಯೆಟ್ ಹಿ ವಾಂಟ್ಸ್ ಟು ಬೀಯಿಂಗ್ ಅ ಟ್ರೀ ಇಸ್ ಮೋರ್ ಕನ್ವೀನಿಯಂಟ್ ದನ್ ಅ ಹ್ಯೂಮನ್ ಬೀಯಿಂಗ್. ಹಾಗಾಗಿ ಇಲ್ಲಿ ಕವಿ ಹೇಳ್ತಾರೆ, ಈ ಒಂದು ಸಮಾಜದಲ್ಲಿ ಅಂದ್ರೆ ಸಾಮಾಜಿಕ ಅಸಮಾನತೆ ಇರುವಂತಹ ಅಥವಾ ಸಾಮಾಜಿಕ ತಾರತಮ್ಯತೆ ಇರುವಂತಹ ಒಂದು ಸಮಾಜದಲ್ಲಿ ಮನುಷ್ಯನಾಗಿ ಹುಟ್ಟುವುದರ ಬದಲಾಗಿ ಒಂದು ಮರವಾಗಿ ಅಥವಾ ಒಂದು ಗಿಡವಾಗಿ ಹುಟ್ಟುವುದು ಒಳ್ಳೆಯದು ಅನ್ನೋದಾಗಿ ಅವ್ರು ಹೇಳ್ತಾರೆ. ಸೊ ಫೈನಲಿ ಕೊನೆಯಲ್ಲಿ ಅವ್ರು ಹೇಳುವಂತದ್ದು ಅಂದ್ರೆ ಜಸ್ಟ್ ಯು ವಾಂಟ್ ಟು ಇಂಪಾರ್ಶಿಯಲಿಟಿ ಇನ್ ದ ಸೊಸೈಟಿ.
ಸಮಾಜದಲ್ಲಿ ಒಂದು ಸಮಾನತೆಯನ್ನು ಅವರು ಬಯಸ್ತಾ ಹೋಗ್ತಾರೆ. ಸೊ ವಾಟ್ ವಿ ಕ್ಯಾನ್ ಕಾಲ್ ಸೇಯಿಂಗ್ ಕಾಲ್ಡ್ ವಸುದೈವ ಕುಟುಂಬಕಂ, ಅಂದ್ರೆ ಇಡೀ ಒಂದು ಜಗತ್ತು ಒಂದು ಕುಟುಂಬದಂತೆ ಇರಬೇಕು, ಅಂದ್ರೆ ಅಷ್ಟೊಂದು ಸಮಾನತೆ ಆ ಒಂದು ಸಮಾಜದಲ್ಲಿ ಇದ್ದಾಗ ಮಾತ್ರ ನಾವು ಉತ್ತಮ ಸಮಾಜವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಅಂತಹ ಒಂದು ಉತ್ತಮ ಸಮಾಜದ ನಿರೀಕ್ಷೆಯಲ್ಲಿ ಈ ಕವಿ ಇರೋದನ್ನ ನೋಡ್ಬೋದು. ಫೈನಲಿ he wants the impartiality ದ ಈಕ್ವಾಲಿಟಿ ಇನ್ ದ ಸೊಸೈಟಿ. ಕೊನೆಯಲ್ಲಿ ಅವರು ಬಯಸುವಂಥದ್ದು ಏನು, ಸಮಾಜದಲ್ಲಿ ಒಂದು ನಿಷ್ಪಕ್ಷಪಾತತೆ ಹಾಗೂ ಕಾಸ್ಟ್ಲೆಸ್ ಸೊಸೈಟಿ, ಅಂದ್ರೆ ಈ ರೀತಿಯಾದಂತಹ ಜಾತಿ ಪದ್ಧತಿ ಇಲ್ಲದಿರುವಂತಹ ಒಂದು ಸಮಾಜ, ಜೊತೆಗೆ ನಿಷ್ಪಕ್ಷಪಾತತೆ ಹಾಗೂ ಸಮಾನತೆಯನ್ನ ಹೊಂದಿರುವಂತಹ ಒಂದು ಸಮಾಜವನ್ನ ಇಲ್ಲಿ ಕವಿಗಳು ನಿರೀಕ್ಷಿಸ್ತಾ ಹೋಗ್ತಾರೆ. ಸೊ he wants to be a tree than being a human being in the society of social discrimination. Finally, he says that better to be a tree is more convenient than a human being in the society. So it is about the poem. Okay, dear students, this is the end of this poem. We shall continue this in the next class. Thank you.